ಸರ್ ರೈತರು ಇವಾಗ ಫೆನ್ಸಿಂಗ್ ಯಾಕೆ ಹಾಕಬೇಕು ಅಂದ್ಕೊಂಡ್ರೆ ಇದಾಗಿ ಹಾಕಿ ಒಂದು 5 ವರ್ಷ ಮೇಲಾಗಿದೆ ಸರ್. 5 ಇಂದ 6 ವರ್ಷ ಆಗಿದೆ ನೋಡಿ. ಇನ್ನು ಕೆಲಸ ಯಾವ ರೀತಿ ನಾವು ಹೇಗೆ ಕೆಲಸ ಮಾಡೋದು ಅದೇ ರೀತಿ ಇದೆ ಸರ್ ಕೆಲಸಗಳು. ಸರ್ ಇದು 7 ಅಡಿ ಕಂಬ ನೋಡಿ, ತಂತಿರಿ ಯಾವುದೇ ರೀತಿ ಅಲ್ಲಾಡೋ ಥರ ಇಲ್ಲ ಸರ್, ಅಷ್ಟೊಂದು ಗಟ್ಟಿಗಿದೆ. ಮತ್ತು ಇದು ಸಪೋರ್ಟ್ ಕಂಬ ಅಂತ ಕೊಡ್ತೀವಿ ಸರ್. ಇದೇನಕ್ಕೆ ಸಪೋರ್ಟ್ ಕಂಬ ಅಂದರೆ ಸರ್ ನಮಸ್ಕಾರ ಸರ್. ಸರ್ ನನ್ನ ಹೆಸರು ಮಧುಸೂದನ್ ಅಂತ. ನಾವು ಮೂಲತಃ ಬಂದು ಮಂಡ್ಯದವರು. ನಾವು ಆಲ್ ಕರ್ನಾಟಕ ಒಂದು ಫೆನ್ಸಿಂಗ್ ಕಾಂಟ್ರಾಕ್ಟ್ ಅಂತ ಮಾಡಿಕೊಡ್ತಾ ಇದ್ದೀವಿ ಸರ್. ಸರ್ ಕರ್ನಾಟಕದಲ್ಲಿ ಯಾರೇ ಕೇಳಿದ್ರೆ ಐಶ್ವರ್ಯ ಫೆನ್ಸಿಂಗ್ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಸರ್. ಆ ರೀತಿ ನಮ್ಮದು ಒಂದು ಕಂಪ್ನಿ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇವಾಗ ನಾವು ಪರಿಚಯ ಆಗಿದ್ದು ಒಂದು ಸಣ್ಣದೊಂದು ಊರಲ್ಲಿ ಫೆನ್ಸಿಂಗ್ ಶುರು ಮಾಡಿದ್ದು, ಇವತ್ತು ಆಲ್ ಕರ್ನಾಟಕ ಫೆನ್ಸಿಂಗ್ ಮಾಡ್ತಾ ಇದೀವಿ ಅಂದರೆ ನಮ್ಮ ಮೇಲೆ ನಮಗೆ ಹೆಮ್ಮೆ ಆಗುತ್ತೆ ಸರ್. ಅಂದರೆ ರೈತರು ನಮಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ. ರೈತರ ಸಪೋರ್ಟ್ಗಿಂತ ನಾವು ರೈತರ ಹತ್ರ ಅಷ್ಟೊಂದು ಹೊಂದಾಣಿಕೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಾವು ಕಸ್ಟಮರ್ಗೆ ಯಾವ ರೀತಿ ಅಂದರೆ ಫಸ್ಟು ಕಸ್ಟಮರ್ಗೆ ಒಂದು ಐಡಿಯಾನೇ ಇರಲ್ಲ ಸರ್. ನಾವು ಫೆನ್ಸಿಂಗ್ದೊಂದು ಜಮೀನಿಗೆ ಒಂದು ಫೆನ್ಸಿಂಗ್ ಹಾಕಬೇಕು ಅಂದ್ಕೊಂಡಿರ್ತಾರೆ ಅಷ್ಟೇ. ಬಟ್ ಅವ್ರಿಗೆ ಯಾವ ರೀತಿ ಮಾಡಬೇಕು ಅಂತ ಐಡಿಯಾ ಇರಲ್ಲ. ನೀವು ಕಂಬಗಳು ಸಪ್ರೇಟ್ ತಗೊಂಬಂದು ಲೇಬರ್ಸ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ ಸರ್ ಈಗಿನ ಕಾಲದಲ್ಲಿ. ಯಾಕಂದರೆ ಲೇಬರ್ಸ್ ಇನ್ ಟೈಮಿಗೆ ಕೆಲಸ ಮುಗಿಸ್ಕೊಡಲ್ಲ. ಮತ್ತು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಸರ್. ಯಾವುದೋ ಒಂದು ಕಂಬಗಳು ಹಾಕ್ಬಿಡ್ತೀನಿ ಅಂದರೆ ಆಗಲ್ಲ ಸರ್. ಅದು ಒಂದು 60 ಜನ ಲೇಬರ್ಸ್ ಇದ್ದಾರೆ ಸರ್. ಎಲ್ಲ ಔಟ್ ಆಫ್ ಬೇರೆ ಕಡೆಯಿಂದ ಕರ್ಸ್ಕೊಂಡಿರೋದು. ಅಂದರೆ ಚಾಮರಾಜನಗರ ಆಗಿರ್ಬೋದು, ಇಲ್ಲ ಚಿತ್ರದುರ್ಗ ಆಗಿರ್ಬೋದು, ಈ ಕಡೆ ಅಂದರೆ ಬಳ್ಳಾರಿ ಸೈಡ್ ಈ ಕಡೆಯವರು. ಅಂದರೆ ಕಲ್ಲು ಕೆಲಸ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋನ್ನ ನಾವು ಇಟ್ಕೊಂಡು ಕೆಲಸಗಳು ಮಾಡಿಸ್ಕೊಡ್ತಾ ಇದ್ದೀವಿ ಸರ್. ಸರ್ ಇದು 7 ಅಡಿ ಕಂಬ ಇದೆ. ಇದು ಭೂಮಿ ಒಳಗಡೆ 1.5 ಅಡಿ ಹೋಗಿದೆ, ಮೇಲಿನ 5.5 ನಿಂತ್ಕೊಳ್ಳುತ್ತೆ. ಇದಾಗಿ ಹಾಕಿ ಒಂದು 5 ವರ್ಷ ಮೇಲಾಗಿದೆ ಸರ್. 5 ಇಂದ 6 ವರ್ಷ ಆಗಿದೆ ನೋಡಿ. ಇನ್ನು ಕೆಲಸ ಯಾವ ರೀತಿ ನಾವು ಹೇಗೆ ಕೆಲಸ ಮಾಡೋದು ಅದೇ ರೀತಿ ಇದೆ ಸರ್ ಕೆಲಸಗಳು. ಫಿನಿಶಿಂಗ್ ಆಗಿ ನೀಟಾಗಿ ಜಮೀನು ಅಷ್ಟೇ. ನಾವು ಫೆನ್ಸಿಂಗ್ ಹಾಕೋಕ್ಕೂ ಮುಂಚೆ ಯಾವ್ದಾರ ಬಳ್ಳಿ ಹಬ್ಬ ಥರ ನೋಡ್ಕೊಳ್ತೇನೆ. ಅಂದರೆ ನಾವು ಫೆನ್ಸಿಂಗು ನೀಟಾಗಿ ಹಾಕ್ಕೊಡ್ತೀವಿ, ಬಟ್ ರೈತರ ಮೇಲೂ ಡಿಪೆಂಡ್ ಆಗಿರುತ್ತೆ ಸರ್. ಅವ್ರ ತೋಟನ ಫೆನ್ಸಿಂಗ್ ನೀಟಾಗಿ ನೋಡ್ಕೊಳ್ಳೋದ್ರ ಮೇಲೆ ಹೋಗಿರ್ತದೆ. ಇದು ಆಗಲೇ ಒಂದು 5 ವರ್ಷ ಆಗಿದೆ. ಈ ಕಂಬಗಳು ತೆಗಿಬೇಕು ಅಂದರೆ JCB ತೆಗಿಬೇಕು ನೋಡಿ ಸರ್. ನಾವು ಎಷ್ಟೇ ಸೇಕ್ ಮಾಡಿದ್ರು ಕೂಡ ಇದು ಅಲ್ಲಾಡಲ್ಲ ಸರ್ ಅಷ್ಟೊಂದು. ಮತ್ತು ತಂತಿ ಸರ್, ಜಿಯೋ ವೈರು ನಾವು ಆಗಲೇ 5 ವರ್ಷ ಆಗಿದೆ. 5 ವರ್ಷ ಆದರೂ ಇನ್ನೂ ಏನಾಗಿಲ್ಲ. ಇನ್ನೂ 25 ವರ್ಷ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಇವ್ರಿಗೆ. ಸರ್ ರೈತರು ಇವಾಗ ಫೆನ್ಸಿಂಗ್ ಯಾಕೆ ಹಾಕಬೇಕು ಅಂದ್ಕೊಂಡ್ರೆ ಈಗ ನಾವು ಈಗ ಅಟ್ ಪ್ರೆಸೆಂಟಲ್ಲಿ ನಿಮ್ಮ ಸ್ನೇಹಿತರು ಅಕ್ಕಪಕ್ಕ ಜಮೀನೆಲ್ಲ ಚೆನ್ನಾಗಿದ್ದಾರೆ ಸರ್, ನಿಮ್ಮ ಜೊತೆ ಚೆನ್ನಾಗಿದ್ದಾರೆ. ಬಟ್ ನಿಮ್ಮ ಮಕ್ಕಳ ಕಾಲಕ್ಕೆ ಆ ಫೆನ್ಸಿಂಗಲ್ಲಿ ಗಲಾಟೆ ಮಾಡಿ ಗೊಂದಲ ಮಾಡಿ, ಯಾಕೆ ನಮ್ಮ ಜಮೀನು ಇದು ನಿಮ್ಮ ಜಮೀನು ಈ ಥರ ಗೊಂದಲ ಬೇಡ. ಫೆನ್ಸಿಂಗ್ ಅಂದರೆ ಬೆಸ್ಟು ಸರ್. ಮತ್ತೇನಾದರೂ ನೋಡಿ ಮಾವನ ತೋಪ ಹಾಕಿದ್ದಾರೆ, ಒಂದು ಯಾವುದೇ ರೀತಿ ಒಂದು ಮೇಕೆ ಕೂಡ ಇದ್ರೊಳಗೆ ಹೋಗಲ್ಲ ಸರ್, ಅಷ್ಟೊಂದು ನೀಟಾಗಿ ಆಗಿದೆ ಇದು. ಮತ್ತು ಬೆಳೆ ಕೂಡ ರಕ್ಷಣೆ. ಈಗ ನಾವು ತೋಟದಲ್ಲಿ ಯಾವಾಗಲೂ ಇರಲೇಬೇಕಂತಿಲ್ಲ. ಈ ಥರ ಒಂದು ಫೆನ್ಸಿಂಗ್ ಹಾಕೋಬಿಟ್ರೆ ಯಾವಾಗ ಬೇಕಾ ನಾವು ಇನ್ನೊಂದು 10 ದಿನ 15 ದಿನ ಬಿಟ್ಟು ಕೂಡ ಏನು ಹಾಳಾಗಿರಲ್ಲ. ಸರ್ ಇದು 7 ಅಡಿ ಕಂಬ ನೋಡಿ, ತಂತಿರಿ ಯಾವುದೇ ರೀತಿ ಅಲ್ಲಾಡೋ ಥರ ಇಲ್ಲ ಸರ್, ಅಷ್ಟೊಂದು ಗಟ್ಟಿಗಿದೆ. ಮತ್ತು ಇದು ಸಪೋರ್ಟ್ ಕಂಬ ಅಂತ ಕೊಡ್ತೀವಿ ಸರ್. ಇದೇನಕ್ಕೆ ಸಪೋರ್ಟ್ ಕಂಬ ಅಂದರೆ ತಂತಿ ಹೊರೆ ಎಲ್ಲ ಈ ಕಂಬಗಳ ಮೇಲೆ ಬೀಳುತ್ತೆ. ಅಂದರೆ ಟೈಟ್ ಮಾಡಬೇಕಾದ್ರೆ ಕಂಬಗಳು ಶೇಕ್ ಆಗೋ ರೀತಿ ಇರುತ್ತೆ. ಅದಕ್ಕೋಸ್ಕರ ಈ ಜೋಡಿ ಕಂಬ ಅಂತ ಕೊಡ್ತಾರೆ ಸರ್. ಜೋಡಿ ಕಂಬ ಕೊಟ್ಟಾಗ ಯಾವುದೇ ರೀತಿ ತಂತಿನೇ ಆಗಿರ್ಬೋದು, ಯಾವುದೇ ರೀತಿ ಶೇಕ್ ಆಗಲ್ಲ, ತುಂಬ ಗಟ್ಟಿಯಾಗಿ ಇರುತ್ತೆ ಸರ್. 10 ಕಂಬಕ್ಕೆ 2 ಕಂಬ ಅಂತ ಈ ಸಪೋರ್ಟ್ ಕಂಬ ಕೊಡ್ತೀವಿ ನಾವು ಕಂಪಲ್ಸರಿ. ಇದು ಕಂಬದಿಂದ ಕಂಬಕ್ಕೆ 5 ಅಡಿ ಗ್ಯಾಪ್ ಇದೆ. ನೀವು 6 ಅಡಿಗೆ ಹಾಕ್ಸ್ಕೋಬೋದು, 7 ಅಡಿಗೆ ಹಾಕ್ಸ್ಕೋಬೋದು. 7 ಅಡಿ ಮೇಲೆ ಹಾಕ್ಸ್ಕೊಂಡ್ರೆ ನಿಮಗೆ ತಂತಿ ಫಿಟ್ನೆಸ್ ಬರಲ್ಲ. ಯಾಕಂದರೆ ಆರಾಮಾಗಿ ಹಿಂಗೆ ಒಬ್ಬ ಹಿಂಗೆ ನುಗ್ಕೊಂಡು ಹೋಗ್ತಾರೆ ಸರ್ ಅದು. ಆದರೆ ಹತ್ರ ಇದ್ದಷ್ಟು ನೋಡಿ ಎಷ್ಟೊಂದು ಟೈಟ್ ಇದೆ ಅಂತ, ಅಷ್ಟೊಂದು ಎತ್ತಕ್ಕೆ ಕೂಡ ಆಗಲ್ಲ, ಅಷ್ಟೊಂದು ಟೈಟ್ ಇರುತ್ತೆ. ಓಕೆ, ಇದು ಸಾಮಾನ್ಯವಾಗಿ ಎಷ್ಟು ಲೈನ್ ಹಾಕ್ತೀರಾ ನೀವು? ನಮ್ಮ ಪ್ಯಾಕೇಜಲ್ಲಿ ಬಂದು 5 ಲೈನ್ ಇರುತ್ತೆ ಸರ್. ಕಸ್ಟಮರ್ ಮೇಲೆ ಡಿಫೆಂಡು. 8 ಲೈನ್ 10 ಲೈನ್ ತನಕ ಹಾಕ್ಸ್ಕೋಬೋದು. ಮಿನಿಮಮ್ ಅಂದರೆ 7 ಅಡಿ 7 ಲೈನ್ ತನಕ ಹಾಕ್ಸ್ಕೊಂಡಿದ್ದಾರೆ, ಯಾರು ಅಷ್ಟೊಂದು ಹಾಕ್ಸ್ಕೊಂಡಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೈನ್ ಹಾಕ್ಸ್ಕೋಬೋದು ಸರ್. ನಾವು ಪ್ಯಾಕೇಜಲ್ಲಿ 5 ಲೈನ್ ಕೊಡ್ತೀವಿ ನಾವು. ಓಕೆ, ಬೇಕು ಅಂದರೆ ಇನ್ನೊಂದು ಲೈನ್ ಎಕ್ಸ್ಟ್ರಾ ಹಾಕ್ಕೊಡ್ತೀವಿ. ಓಕೆ ಸರ್, ತಮ್ಮಿಂದ ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಂತ ಆಯ್ತು ಸರ್. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ.